ಫ್ರೆಂಡ್ಸ್ ಎಲ್ರಿಗೂ ಪಿ ಡಿ ಸ್ಟೇಟಸ್ ಮೇಕರ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಏನಂತಂದ್ರೆ ಪೋಸ್ಟ್ ಗ್ರೇ ಎಸ್ ಕ್ಯೂ ಎಲ್ ಅಲ್ಲಿ ಯಾವ ಥರ ಟೇಬಲ್ನ ಕ್ರಿಯೇಟ್ ಮಾಡೋದು, ಇನ್ಸರ್ಟ್ ಮಾಡೋದು ಅಂತ ಕಲ್ಕೊಳ್ಳೋಣ. ಸೊ ಬೇಸಿಕಲಿ ಇದೊಂದು ಎಸ್ ಕ್ಯೂ ಎಲ್. ಸೊ ನಾವು ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ಗ್ರೇ ಎಸ್ ಕ್ಯೂ ಎಲ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಡೌನ್ಲೋಡ್ಸ್ ಅಂತ ಇರುತ್ತೆ. ಸೊ ನಾವು ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ತೋರಿಸುತ್ತೆ ಯಾವುದರ ಮೇಲೆ ಕ್ಲಿಕ್ ಮಾಡಬೇಕು ಅಂತ. ಸೊ ಅಂದರೆ ನಿಮಗೆ ಲಿನಕ್ಸ್ ಆಗಿದ್ರೆ ಲಿನಕ್ಸ್ ಅಲ್ಲಿ, ಮ್ಯಾಕ್ ಆಗಿದ್ರೆ ಮ್ಯಾಕ್ ಆಗಲಿ, ಅಥವಾ ವಿಂಡೋಸ್ ಆಗಿದ್ರೆ ವಿಂಡೋ ಅಲ್ಲಿ. ಸೊ ನನ್ನ ಸಿಸ್ಟಮ್ ಬಂದ್ಬಿಟ್ಟು ವಿಂಡೋಸ್ ಇದೆ. ಸೊ ನಾನು ಬಂದ್ಬಿಟ್ಟು ವಿಂಡೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ತೋರಿಸುತ್ತೆ ಲೇಟೆಸ್ಟ್ ರಿಲೀಸ್ ಯಾವುದು ಅಂತ. ಸೊ ನವೆಂಬರ್ 13 2025 18.1 ಅಂತ ರಿಲೀಸ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ತೋರಿಸುತ್ತೆ ಯಾವುದು ಅಂತ. ಸೊ 18 ವರ್ಷನ್ ಇದೆ, 2025 ಇದೆ. ಸೊ ನಾವು ಇಲ್ಲಿ ಬಂದ್ಬಿಟ್ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಮಗೆ ತೋರಿಸುತ್ತೆ. ಸೊ ಇಲ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ಯಾವುದು 18.1 ಲೇಟೆಸ್ಟ್ ವರ್ಷನ್ ಇದೆ ಅಲ್ವಾ, ಸೊ ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ವಿಂಡೋಸ್ ಅಂತ ತೋರಿಸುತ್ತೆ, ವಿಂಡೋಸ್ 86 64 ಅಂತ ತೋರಿಸುತ್ತೆ. ಸೊ ಇದನ್ನ ನಾವು ಇಲ್ಲಿ ಬಂದ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ರೇಟ್ ಇದೆ. ಸೊ ನಾನು ಡೈರೆಕ್ಟಾಗಿ ಅದನ್ನೇ ಸೊ ಫ್ರೆಂಡ್ಸ್, ಪೋಸ್ಟ್ ಗ್ರೇ ಎಸ್ ಕ್ಯೂ ಎಲ್ ಓಪನ್ ಮಾಡಿದ ತಕ್ಷಣ ಈ ಥರ ಡ್ಯಾಶ್ಬೋರ್ಡ್ ಬರುತ್ತೆ. ಸೊ ಇಲ್ಲಿ ಪ್ರೋಗ್ರೆಸ್ ಅಂತ ತೋರಿಸುತ್ತೆ, ಡಿಪೆಂಡೆಂಟ್ ಅಂತ ತೋರಿಸುತ್ತೆ, ಡಿಪೆಂಡೆನ್ಸೀಸ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಸೊ ಡ್ಯಾಶ್ಬೋರ್ಡಲ್ಲಿ ನಾವು ಇಲ್ಲಿ ನ್ಯೂ ಸರ್ವರ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಡ್ ನ್ಯೂ ಸರ್ವರ್ ಅಂತ ಕ್ಲಿಕ್ ಮಾಡಿದರೆ ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ತೋರಿಸ್ಲಿಲ್ಲ ಅಂತಂದರೆ, ಸೊ ನೀವು ಇನ್ಸ್ಟಾಲ್ ಮಾಡುವಾಗ ಸರ್ವರ್ ಕ್ರಿಯೇಟ್ ಆಗಿರುತ್ತಲ್ವಾ, ಸೊ ಆ ಸರ್ವರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ. ಸೊ ರಿಜಿಸ್ಟರಲ್ಲಿ ಬಂದ್ಬಿಟ್ಟು ಸರ್ವರ್ ಅಂತ ಇರುತ್ತೆ, ಸರ್ವರ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಲೋಕಲ್ ಹಾಸ್ಟ್ ಅಂತ ಟೈಪ್ ಮಾಡಬೇಕು. ಸೊ ಎಲ್ಲನೂ ಸ್ಮಾಲ್ ಲೆಟ್ರಲ್ಲೇ ಇರಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಕನೆಕ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿಯೂ ಕೂಡ ನೀವು ಲೋಕಲ್ ಹಾಸ್ಟ್ ಅಂತ ಟೈಪ್ ಮಾಡ್ಕೋಬೇಕು. ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನೀವು ಪೋಸ್ಟ್ ಗ್ರೇ ಎಸ್ ಕ್ಯೂ ಎಲ್ ಇನ್ಸ್ಟಾಲ್ ಮಾಡುವಾಗ ನೀವೇನು ಇಟ್ಕೊಂಡಿರ್ತೀರೋ ಪಾಸ್ವರ್ಡ್ನ, ಸೊ ಆ ಪಾಸ್ವರ್ಡ್ನ ತಂದ್ಬಿಟ್ಟು ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಅಂದರೆ ಪಾಸ್ವರ್ಡ್ನ ಹಾಕ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ಸೇವ್ ಪಾಸ್ವರ್ಡ್ ಕೊಟ್ಟಿದ್ರೆ ನಿಮ್ಮ ಸರ್ವರಲ್ಲಿ ಸೇವ್ ಆಗುತ್ತೆ. ಸೊ ನೀವು ಸೇವ್ ಕೊಡಲಿಲ್ಲ ಅಂತಂದರೆ ಮತ್ತೆ ಓಪನ್ ಮಾಡುವಾಗ ಪಾಸ್ವರ್ಡ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಾವು ಸೇವ್ ಪಾಸ್ವರ್ಡ್ ಕೊಟ್ಬಿಟ್ಟು ಸೇವ್ ಮಾಡಬೇಕು. ಸೊ ಸೇವ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲೋಕಲ್ ಹಾಸ್ಟ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಈ ಲೋಕಲ್ ಹಾಸ್ಟಲ್ಲಿ ನಾನು ಮುಂಚೆನೇ 14 ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮದು ಅಗ್ರಿಗೇಟ್ ಫಂಕ್ಷನ್ಸು, ಫುಲ್ ಜಾಯ್ನು, ಔಟರ್ ಜಾಯ್ನು, ಗ್ರೂಪ್ ಬೈ, ಮತ್ತು ಇದು ಬಂದ್ಬಿಟ್ಟು ನಮ್ಮದು ಒಂದು HR ಎಂಪ್ಲಾಯ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೆ, ಆ ಪ್ರಾಜೆಕ್ಟ್ ಇದೆ ಇದರಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಹ್ಯಾವಿಂಗ್ದು ಮತ್ತು ಇನ್ನರ್ ಜಾಯಿನ್ಸು, ಲೆಫ್ಟ್ ಜಾಯಿನು ಇದೆಲ್ಲ ಮಾಡಿದ್ದೀನಿ. ಸೊ ಇವಾಗ ನಮಗೆ ನಾರ್ಮಲ್ ಆಗಿ ಡೇಟಾಬೇಸ್ನಲ್ಲಿ ಕ್ರಿಯೇಟ್ ಆಗಿರುತ್ತಲ್ವಾ, ಸೊ ಅದನ್ನು ಲೋಕಲ್ ಹಾಸ್ಟಲ್ಲಿ ಬಂದ್ಬಿಟ್ಟು ಈ ಥರ ಇರುತ್ತೆ. ಸೊ ಇಲ್ಲಿ ಲೋಕಲ್ ಹಾಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕ್ರಿಯೇಟ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಡೇಟಾಬೇಸ್ ಅಂತ ತೋರಿಸುತ್ತೆ. ಸೊ ಡೇಟಾಬೇಸ್ ಮೇಲೆ ನೀವು ಕ್ರಿಯೇಟ್ ಮಾಡಿದರೆ ಇಲ್ಲಿ ನಿಮಗೆ ಡೇಟಾಬೇಸ್ ಯಾವ್ದು ಕ್ರಿಯೇಟ್ ಮಾಡ್ಕೋಬೇಕು ಆ ಡೇಟಾಬೇಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾನೊಂದು ಇವಾಗ ನಾರ್ಮಲ್ ಆಗಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಇನ್ಸರ್ಟ್ ಮಾಡೋದನ್ನ ತೋರಿಸ್ತೀನಿ. ಸೊ ಅದು ಹೆಂಗೆ ಅಂತಂತಂದರೆ ಇಲ್ಲಿ ಬಂದ್ಬಿಟ್ಟು ನಾವು ಡೇಟಾಬೇಸ್ ನೇಮ್ನ ಕೊಡಬೇಕು. ಸೊ ನಾನು ನಾರ್ಮಲ್ ಆಗಿ ಒಂದು ಪ್ರಾಕ್ಟೀಸ್ ಅಂತ ಕೊಡ್ತೀನಿ. ಸೊ ಪ್ರಾಕ್ಟೀಸ್ ಅಂತ ಕೊಟ್ಬಿಟ್ಟು ಸೇವ್ ಮಾಡಿದರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲಿದೆ ಅಂತಂದರೆ ಸೊ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಇದೊಂದು ಪ್ರಾಕ್ಟೀಸ್ ಅಂತ. ಸೊ ಇಲ್ಲೆಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸುತ್ತೆ. ಸೊ ಈ ಥರ ಒಂದು ಡಿಸೈನ್ ಆಗಿರೋ ಪೋಸ್ಟ್ ಗ್ರೇ ಎಸ್ ಕ್ಯೂ ಎಲ್ ಇದೆ. ಸೊ ಇದರಲ್ಲಿ ನಾವು ಇವಾಗ ಪ್ರಾಕ್ಟೀಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು
ಕ್ವೈರಿ ಟೂಲ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಕ್ವೈರಿ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಆ ಇಂಟರ್ಫೇಸ್ ಅಲ್ಲಿ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರೆ ನಾವು ಇವಾಗ MySQL ಕ್ವೈರೀಸ್ನ ಬರೆದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೋತೀವಲ್ವಾ, ಡೇಟಾಬೇಸು ಟೇಬಲು ಅದೇ ಥರ ಕ್ವೈರೀಸ್ ಎಲ್ಲ ಬರೀತೀವಲ್ವಾ, ಸೊ ಅದೇ ಥರ ನಾವು ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕ್ವೈರಿನ ಹಾಕ್ತೀನಿ. ಸೊ ಕ್ರಿಯೇಟ್ ಟೇಬಲ್ ನೇಮ್ ಅಂತಂದ್ರೆ ಒಂದು ಸ್ಟೂಡೆಂಟ್ಸ್ ಅಂತ ಕೊಡ್ತೀನಿ. ಓಕೆನಾ, ಸ್ಟೂಡೆಂಟ್ಸ್ ಅಂತ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಮಗೆ ಸ್ಟೂಡೆಂಟ್ ಐ ಡಿ ಇರುತ್ತೆ. ಸೊ ಸ್ಟೂಡೆಂಟ್ ಐ ಡಿ ಅಂತ ನಾವು ಇಲ್ಲಿ ಸ್ಟೂಡೆಂಟ್ ಐ ಡಿಗೆ ಇಂಟೀಜರ್ ಅಲ್ಲಿ ತಗೋತೀವಿ. ಸೊ ಯಾಕೆ ಅಂತಂದ್ರೆ ಐ ಡಿಸ್ ಎಲ್ಲ ಬಂದ್ಬಿಟ್ಟು ನಮಗೆ ನಂಬರ್ಸ್ ಅಲ್ಲಿ ಇರುತ್ತಲ್ವಾ, ಸೊ ಅದಕ್ಕೆ ಇಂಟೀಜರ್ ಅಂತ ಟೈಪ್ ಮಾಡಿಕೊಂಡು ಕಾಮ ಕೊಟ್ಟು ಸ್ಟೂಡೆಂಟ್ ನೇಮ್ ಬೇರೆ ತಗೋಬೇಕು. ಸೊ ಅಂದ್ರೆ ಸ್ಟೂಡೆಂಟ್ ರಿಲೇಟೆಡ್ ಏನೇನು ಇರುತ್ತೋ ಅದು ಡೇಟಾನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇವಾಗ ಅಂದ್ರೆ ನಮಗೆ ಇವಾಗ ಸ್ಟೂಡೆಂಟ್ ಏನೇನು ಇರುತ್ತೋ ಒಬ್ಬ ಸ್ಟೂಡೆಂಟ್ ಆದ್ಮೇಲೆ ಅವನ ನೇಮ್ ಇರುತ್ತೆ, ಐ ಡಿ ಇರುತ್ತೆ, ಅವನು ಯಾವ ಕೋರ್ಸ್ ತಗೋತಾ ಇದ್ದಾನೆ ಅಂತ ಇರುತ್ತೆ. ಸೊ ಅದೆಲ್ಲ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಕರೆಂಟ್ಲಿ ನಾನು ಇಲ್ಲಿ ಬರೀ 2 ರೋಸ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಸ್ಟೂಡೆಂಟ್ಗೆ ನೇಮ್ ಇರುತ್ತೆ, ಸೊ ಆಲ್ಫಾಬೆಟ್ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ವ್ಯಾರ್ಕೇರ್ ಅಂತ ತಗೋತಾ ಇದ್ದೀನಿ. ಸೊ ವ್ಯಾರ್ಕೇರ್ ಅಲ್ಲಿ ನಾವು ಎಷ್ಟು ಆ್ಯಡ್ ಮಾಡ್ಬೋದು ಅಂತಂದ್ರೆ ನಿಮಗೆ ಎಷ್ಟು ಸ್ಪೆಲ್ಲಿಂಗ್ಸ್ ಇರುತ್ತೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಅಂದ್ರೆ ನಾನು ಇವಾಗ ಒಂದು ನಾರ್ಮಲಿ 50 ಅಂತ ಕೊಡ್ತಾ ಇದ್ದೀನಿ. ಸೊ 50 ಕ್ಯಾರೆಕ್ಟರ್ ಇರುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು ನಾನು ಇವಾಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ಕೋತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಔಟ್ಪುಟ್ ಅಲ್ಲಿ ಈ ತರ ತೋರಿಸ್ಬೇಕು, ಕ್ರಿಯೇಟ್ ಟೇಬಲ್ ಅಂತ. ಅದರಲ್ಲಿ ಕ್ವೈರಿ ರಿಟರ್ನ್ ಸಕ್ಸಸ್ಫುಲಿ ಅಂತ ತೋರಿಸಿದ್ರೆ ನಿಮ್ಮ ಟೇಬಲ್ನ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಆ ಕ್ವೈರಿನ ಎಲ್ಲಿ ನೋಡ್ಬೋದು ಅಂತಂದ್ರೆ ಸ್ಕೀಮಾದಲ್ಲಿ ನೋಡ್ಬೋದು. ಸ್ಕೀಮಾನ ಓಪನ್ ಮಾಡಿದ್ರೆ ನಿಮಗೆ ಈ ತರ ತೋರಿಸುತ್ತೆ. ಸೊ ಸ್ಕೀಮಾದಲ್ಲಿ ಪಬ್ಲಿಕ್ಕು ಈ ತರ ಎಲ್ಲ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಟೇಬಲ್ಸ್ ಅಲ್ಲಿ ನಿಮ್ಮ ಟೇಬಲ್ನ ಶೋ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಅಂತ ಸೇವ್ ಮಾಡಿದೀವಲ್ವಾ, ಸೊ ಆ ಸ್ಟೂಡೆಂಟ್ ಟೇಬಲ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಇವಾಗ ಈ ಸ್ಟೂಡೆಂಟ್ ಅಲ್ಲಿ ನಾವು ಒಂದು ಸ್ವಲ್ಪ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಯಾಕಂತಂದ್ರೆ ನಮ್ಮ ಟೇಬಲ್ನ ನಾವು ಕ್ವೈರಿ ಮುಖಾಂತರ ನೋಡಬೇಕು ಅಲ್ವಾ, ಕ್ರಿಯೇಟ್ ಆಗಿದೆ ಅಲ್ವಾ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ಸರ್ಟ್ ಇಂಟು ಸ್ಟೂಡೆಂಟ್ಸ್ ಟೇಬಲ್. ಓಕೆ, ಸ್ಟೂಡೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಅಲ್ಲಿ ನಾವು ವ್ಯಾಲ್ಯೂಸ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವ್ಯಾಲ್ಯೂಸ್ ಅಂತ ತಗೋಬೇಕು. ಸೊ ವ್ಯಾಲ್ಯೂಸ್ ಅಲ್ಲಿ ಬಂದ್ಬಿಟ್ಟು ಇವಾಗ ನಾನು ಸ್ಟೂಡೆಂಟ್ ಕೊಡಬೇಕು ಅಂತಂತಂದ್ರೆ ಸೊ ಇಲ್ಲಿ ಐ ಡಿ ಬಂದ್ಬಿಟ್ಟು ನಮಗೆ ಇಂಟೀಜರ್ ಆಗಿದೆ, ಸೊ ನಂಬರ್ ಅಲ್ವಾ, ಸೊ ಅದಕ್ಕೆ 1 ಅಂತ ತಗೊಂಡ್ಬಿಟ್ಟು ಇವಾಗ ನಮಗೆ ವ್ಯಾರ್ಕ್ಯಾರ್ ಇದೆ. ಸೊ ಸ್ಟೂಡೆಂಟ್ ನೇಮ್ ವ್ಯಾರ್ಕ್ಯಾರ್ ಅಂತಂತಂದ್ರೆ ನಾವು ಸಿಂಗಲ್ ಕ್ವಾಟಲ್ಲಿ ಕ್ವೈರೀಸ್ನ ಅಂದ್ರೆ ನೇಮ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ನಾನು ನಾರ್ಮಲ್ ಆಗಿ ಇವಾಗ ಒಂದು ಶಶಿ ಅಂತ ತಗೋತೀನಿ. ಶಶಿ ಅಂತ ಒಂದು ನೇಮ್ನ ತಗೊಂಡ್ಬಿಟ್ಟು ಸೊ ಈ ತರ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ ಕೂಡ ಆ್ಯಡ್ ಮಾಡ್ಬೋದು ಮತ್ತೆ ಸಿಂಗಲ್ ವ್ಯಾಲ್ಯೂಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 2 ಅಂತ ತಗೋತೀನಿ. ಸೊ 2 ಅಲ್ಲಿ ನೆಕ್ಸ್ಟ್ ನೇಮು ಏನೋ ಒಂದು ಶಿವು ಅಂತ ಹಾಕ್ತೀನಿ. ಸೊ ಈ ತರ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಸೊ 2 ಡೇಟಾನ ನಾನು ಫಿಲ್ ಮಾಡ್ಕೊಂಡಿದ್ದೀನಿ, ಅಂದ್ರೆ 2 ಸ್ಟೂಡೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ ಅಂತ ಕ್ವೈರಿ ಇದೆ. ಈ ಕ್ವೈರಿಯಲ್ಲಿ ನೀವು ಈ ತರ ಇನ್ಸರ್ಟ್ ಮಾಡ್ಕೋಬಹುದು. ಇನ್ಸರ್ಟ್ ಮಾಡಿದ್ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಕ್ವೈರಿನ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ತರ ಬರುತ್ತೆ, ಇನ್ಸರ್ಟ್ 02 ಅಂತ. ಅಂದ್ರೆ ಯಾಕೆ ಅಂತಂದ್ರೆ ನಾವು 2 ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೊಂಡಿದೀವಲ್ವಾ, ಸೊ ಇಲ್ಲಿ ಬಂದ್ಬಿಟ್ಟು ಇದು ತೋರಿಸುತ್ತೆ ಎಷ್ಟು ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡ್ಕೊಂಡಿದೀವಿ ಅಂತ. ಕ್ವೈರಿ ರಿಟರ್ನ್ ಸಕ್ಸಸ್ಫುಲಿ ಅಂತಾನು ತೋರಿಸುತ್ತೆ. ಸೊ ಈ ಟೇಬಲ್ನ ನಾವು ನೋಡಬೇಕು ಅಂತಂತಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ಒಂದು ಕ್ವೈರಿ ಬರುತ್ತೆ. ಸೊ ಈ ಕ್ವೈರಿನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಟೇಬಲ್ನ ತೋರಿಸುತ್ತೆ. ಸೊ ಇಲ್ಲಿ ಇಂಟರ್ಫೇಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ ಐ ಡಿ ಮತ್ತೆ ಸ್ಟೂಡೆಂಟ್ ನೇಮು ತೋರಿಸುತ್ತೆ. ಸೊ ಇದೇ ತರ ನೀವು ಟೇಬಲ್ ಅಲ್ಲಿ ಸ್ಟೂಡೆಂಟ್ಗೆ ಏನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ನೀವು ಆ್ಯಡ್ ಮಾಡಿಕೊಂಡು ಅಂದ್ರೆ ಯಾವ ತರ ನೀವು ಡೇಟಾನ ಇಟ್ಕೊಂಡಿದ್ರು, ಅವನದು ಐ ಡಿ ಕಾರ್ಡ್ ಆಗಲಿ, ಐ ಡಿ ನಂಬರ್ ಆಗಲಿ, ಫೋನ್ ನಂಬರ್ ಆಗಲಿ,
ಮತ್ತು ಅವನು ಯಾವ ಕೋರ್ಸ್ ತಗೋತಿದ್ದಾನೆ ಇದನ್ನೆಲ್ಲ ಇಲ್ಲಿ ನೀವು ಫಿಲ್ ಮಾಡಿಕೊಂಡು ಅವನದು ಏನೇನಿದೆಯೋ ಅದನ್ನು ಇನ್ಸರ್ಟ್ ಮಾಡಿಕೊಂಡು ನೀವು ಈ ಥರ ಟೇಬಲ್ನ ನೋಡ್ಕೋಬೋದು. ಸೊ ಇದೇ ಥರ ವಿಡಿಯೋಗಾಗಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ನೆಕ್ಸ್ಟ್ ನಿಮಗೆ ಇದಾದಮೇಲೆ ಇದೊಂದು ನಾರ್ಮಲ್ ಆಯಿತು. ಸೊ ಅದಾದಮೇಲೆ ಡಿಲೇಟ್ ಟು, ಅಪ್ಡೇಟ್ ಟು ಮತ್ತು ಎಸ್ ಕ್ಯೂ ಎಲ್ ಅಲ್ಲಿ ಬರೋ ಟಾಪಿಕ್ಸ್ ಎಲ್ಲನೂ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಇವತ್ತಿಗೆ ಇಷ್ಟೇ ಸಾಕು ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವಿಡಿಯೋಗಾಗಿ ನಿಮಗೆ ಇನ್ನೂ ಎಸ್ ಕ್ಯೂ ಎಲ್ ಅಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.